ಸ್ನೇಹಿತರೆ, ಕರ್ನಾಟಕದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಪಾದಸ್ಪರ್ಶಗೊಂಡಿರುವ ಏಕೈಕ ದಿವ್ಯ ಕ್ಷೇತ್ರವಿದು. ಈ ಕ್ಷೇತ್ರಕ್ಕೆ ಬಂದು ನೀವು ಬೇಡಿಕೊಂಡರೆ ಎಂತಹ ಕಷ್ಟಗಳಿದ್ದರೂ ನಿವಾರಣೆಯಾಗುತ್ತದೆ. ಕೆರೆಸಂತೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನವು ಕಡೂರು ತಾಲೂಕಿನ ಕುರುಬರ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಸ್ಥಳದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಪಾದಸ್ಪರ್ಶವಾದ ಕ್ಷೇತ್ರವಿದು. ಕೆರೆಸಂತೆಯಲ್ಲಿ ಶ್ರೀ ಲಕ್ಷ್ಮೀ ದೇವಿ ನೆಲೆಗೊಂಡ ರೋಚಕ ಚರಿತ್ರೆಯನ್ನು ನಾವಿಂದು ನೋಡೋಣ. ಹಿಂದೆ ಋಷಿಮುನಿಗಳು ಯಜ್ಞವನ್ನು ಮಾಡುವಾಗ ನಾರದ ಮುನಿಗಳು ಅಲ್ಲಿಗೆ ಬಂದು, ನೀವು ಈ ಯಜ್ಞ ಯಾಗಾದಿಗಳನ್ನು ಯಾರಿಗೆ ಸಮರ್ಪಿಸುತ್ತೀರಾ? ತ್ರಿಮೂರ್ತಿಗಳಲ್ಲಿ ಯಾರು ಸರ್ವೋತ್ತಮ ಎಂದು ಕೇಳುತ್ತಾರೆ. ಸತ್ಯಾಂಶವನ್ನು ತಿಳಿಯಲು ಭೃಗು ಮಹರ್ಷಿಗಳು ಕೈಲಾಸಕ್ಕೆ ಹೋದರು. ಅಲ್ಲಿ ಮಹೇಶ್ವರ ಮತ್ತು ಪಾರ್ವತಿ ದೇವಿಯವರು ಏಕಾಂತದಲ್ಲಿದ್ದರು. ಭೃಗು ಮಹರ್ಷಿಗಳು ತಾವು ಕೈಲಾಸಕ್ಕೆ ಬಂದರೂ ರುದ್ರದೇವ ಅವರ ಕಡೆಗೆ ಗಮನ ನೀಡದಿದ್ದರಿಂದ ಈಶ್ವರ ದೇವನಿಗೆ ಇನ್ನ ರೂಪವನ್ನು ಯಾರು ಪೂಜಿಸಿದರಲಿ ಎಂದು ಶಾಪ ಕೊಟ್ಟು ಬ್ರಹ್ಮಲೋಕಕ್ಕೆ ತೆರಳಿದರು. ಅಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರು ಸಂಗೀತವನ್ನು ಕೇಳುತ್ತಾ ತಲ್ಲೀನರಾಗಿದ್ದರು. ಅವರು ಕೂಡ ಭೃಗುವಿನೆಡೆಗೆ ಗಮನ ನೀಡಲಿಲ್ಲ. ಇದರಿಂದ ಕೋಪಗೊಂಡ ಭೃಗು ಮಹರ್ಷಿಯು ಬ್ರಹ್ಮದೇವನಿಗೆ ಶಾಪ ಕೊಟ್ಟರು. ನಂತರ ವೈಕುಂಠಕ್ಕೆ ಬಂದರು. ವೈಕುಂಠದಲ್ಲಿ ಮಹಾವಿಷ್ಣು ದೇವನು ಸರ್ಪಶಯನಾಗಿ ಮಲಗಿದ್ದಾರೆ. ಶ್ರೀ ಲಕ್ಷ್ಮೀ ದೇವಿಯು ಪಾದಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಇದನ್ನು ಕಂಡ ಭೃಗು ಋಷಿಯು ತನ್ನೆಡೆಗೆ ವಿಷ್ಣು ದೇವನು ಸ್ವಲ್ಪವೂ ಗಮನ ನೀಡಲಿಲ್ಲವೆಂದು ಕೋಪದಿಂದ ಮಹಾವಿಷ್ಣುವಿನ ವಕ್ಷಸ್ಥಳಕ್ಕೆ ತನ್ನ ಎಡಗಾಲಿನಿಂದ ಒದ್ದರು. ಆಗ ವಿಷ್ಣು ದೇವನು ಎಚ್ಚರಗೊಂಡು, ಋಷಿವರ್ಯ, ನನ್ನ ಕಲ್ಲಿನಂತಹ ಎದೆಗೆ ನಿಮ್ಮ ಕಮಲದ ಪಾದಗಳು ಸ್ಪರ್ಶವಾಗಿ ಅದೆಷ್ಟು ನೋವಾಗಿತ್ತು ಎಂದು ಹೇಳಿ ಶ್ರೀ ಲಕ್ಷ್ಮೀ ದೇವಿಗೆ ನೀರು ತರಲು ಹೇಳಿದರು. ನಂತರ ನೀರಿನಿಂದ ಭೃಗುವಿನ ಪಾದ ತೊಳೆದರು. ಆಗ ಭೃಗುವಿಗೆ ಹರಿಯೇ ಸರ್ವೋತ್ತಮನೆಂದು ತಿಳಿಯಿತು. ಆದರೆ ಶ್ರೀ ಲಕ್ಷ್ಮೀ ದೇವಿಯು ತನ್ನ ವಾಸಸ್ಥಳವಾಗಿದ್ದ ವಿಷ್ಣುವಿನ ವಕ್ಷಸ್ಥಳಕ್ಕೆ ಭೃಗು ಋಷಿಗಳು ಬದ್ದರು ತನ್ನ ಕೈಯಿಂದಲೇ ನೀರು ತರಿಸಿ ಆ ಋಷಿಯ ಪಾದ ತೊಳೆದಿದ್ದರಿಂದ ಶ್ರೀದೇವಿಯು ವಿಷ್ಣುವಿನೊಡನೆ ಕೋಪಿಸಿಕೊಂಡು ಭೂಲೋಕಕ್ಕೆ ಹೋಗುತ್ತಾರೆ. ಭೂಲೋಕದಲ್ಲಿ ಸ್ಥಳವನ್ನು ಆರಿಸುವ ಸಂದರ್ಭದಲ್ಲಿ ತನ್ನ ಮೊದಲ ಪಾದವನ್ನು ಕಾಶ್ಮೀರದ ವೈಷ್ಣೋದೇವಿ ಕ್ಷೇತ್ರದಲ್ಲಿ ಇಟ್ಟು ನಂತರ ದಕ್ಷಿಣದ ಕಡೆಗೆ ಬಂದು ಮಹಾರಾಷ್ಟ್ರದ ಕರವೀಪುರ ಕೊಲ್ಹಾಪುರದ ತೆಲುವಿಗೆ ಮನಸೋತು ಅಲ್ಲಿ ವಿರಾಮಿಸಿದ್ದರು. ನಂತರ ಹೀಗೆ ಮುಂದುವರೆದು ತನ್ನ ಮೂರನೇ ಪಾದವನ್ನು ಕರ್ನಾಟಕದ ದಕ್ಷಿಣದ ಕೆರೆಸಂತೆ ತೆಲುಸಿರಿಗೆ ಮನಸೋತು ಇಲ್ಲಿ ವಿರಾಮಿಸಿ ಕೆಲ ಕಾಲ ಪದ್ಮಾಸನ ರೂಢಗಾಗಿ ಧ್ಯಾನಾಸಕ್ತರಾದರೆಂದು ಸ್ಕಂದ ಪುರಾಣದ ದೇವಖಂಡದಲ್ಲಿ ತಿಳಿದು ಬಂದಿರುತ್ತದೆ. ನಂತರ ತಿರುಪತಿಯ ಅಲಮೇಲು ಮಂಗಾಪುರದ ಕಡೆಗೆ ಪಯಣಿಸುತ್ತಾರೆ. ಕರ್ನಾಟಕದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಪಾದಸ್ಪರ್ಶಗೊಂಡಿರುವ ಏಕೈಕ ದಿವ್ಯ ಕ್ಷೇತ್ರ ಕೆರೆಸಂತೆ ಕ್ಷೇತ್ರ. ನಂತರದ ಕಾಲಘಟ್ಟದಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನನ ರಾಣಿ ಶಾಂತಲಾ ದೇವಿಯ ಕನಸಿನಲ್ಲಿ ದೇವಿ ಪ್ರತ್ಯಕ್ಷಳಾಗಿ ನಾನು ಇಲ್ಲಿ ನೆಲೆಸಿದ್ದೇನೆ ಎಂದು ತಿಳಿಸಿ ಶಾಂತಲಾ ದೇವಿಯು 1117ರಲ್ಲಿ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಿರುತ್ತಾರೆ. ಕೆರೆಸಂತೆಯ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹವು ಸುಮಾರು 1500 ವರ್ಷಗಳ ಹಳೆಯದಾಗಿದ್ದು, ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಕೆರೆಸಂತೆ ಕಡೂರು ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣಬಹುದು. ಈ ದೇವಸ್ಥಾನದ ಇತಿಹಾಸವು 900 ವರ್ಷಗಳ ಮಹೋನ್ನತ ಇತಿಹಾಸವನ್ನು ಹೊಂದಿದೆ. ಹೊಯ್ಸಳರ ದೊರೆ ರಾಜ ವಿಷ್ಣುವರ್ಧನನ ಕಾಲದಿಂದ ಪೂಜಾರಾಧನೆಗಳು ನಡೆಯುತ್ತಿದೆ. ಕಡೂರು ತಾಲೂಕಿನ 15 ಕಿಲೋಮೀಟರ್ ದೂರದಲ್ಲಿರುವ ಐತಿಹಾಸಿಕ ಮಹತ್ವದ ಶ್ರೀ ಕೆರೆಸಂತೆ ಮಹಾಲಕ್ಷ್ಮಿ ದೇವಸ್ಥಾನ ತಾಯಿಗೆ ಅರಿವೆ ಲಕ್ಕಮ್ಮ, ಲಕ್ಕಮ್ಮ, ಸೌಭಾಗ್ಯಲಕ್ಷ್ಮಿ ಇನ್ನಿತರ ಹೆಸರುಗಳಿಂದ ಕರೆಯುತ್ತಾರೆ. ಹೊಯ್ಸಳರ ಕಾಲದ ರಾಜ ವಿಷ್ಣುವರ್ಧನ ಹಾಗೂ ಆತನ ಪತ್ನಿ ನಾಟ್ಯರಾಣಿ ಶಾಂತಲೆ ಸ್ವಪ್ನದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯ ಅಪ್ಪಣೆಯಂತೆ ಕೆರೆಸಂತೆ ಗ್ರಾಮದಲ್ಲಿ ಈ ದೇಗುಲ ನಿರ್ಮಿಸಿ ಕ್ರಿಸ್ತಶಕ 1117ರ ಚೈತ್ರ ಶುದ್ಧ ಬಿದಿಗೆಯಂದು ಶ್ರೀ ಮಹಾಲಕ್ಷ್ಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಮಹಾಲಕ್ಷ್ಮಿ ಅಮ್ಮನವರ ಶಿಲಾಮೂರ್ತಿ 3.5 ಅಡಿ ಎತ್ತರವಿದ್ದು ತಾಯಿ ಚತುರ್ಭುಜಳಾಗಿ ನಿಂತ ಭಂಗಿಯಲ್ಲಿ ಶಂಖ, ಚಕ್ರ, ಗದೆ ಮತ್ತು ಅಮೃತ ಕಳಶಗಳನ್ನು ಹಿಡಿದಿರುವ ಸುಂದರ ವಿಶಿಷ್ಟ ಮೂರ್ತಿಯು ಹೊಯ್ಸಳ ಶೈಲಿಯಲ್ಲಿದೆ. ಮೂರ್ತಿಯ ಹಿಂಭಾಗದಲ್ಲಿ ಶ್ರೀಚಕ್ರ ಆಕೃತಿ ಇದ್ದು ಪಾದಗಳ ಕೆಳಗೆ ಆನೆಯ ಆಕೃತಿ ಕೆತ್ತಲಾಗಿದೆ. ಅಮ್ಮನವರ ಪಾದಗಳಿಗೆ ಸೂರ್ಯೋದಯದ ಕಿರಣಗಳ ಸ್ಪರ್ಶ. ಶ್ರೀ
ಶ್ರೀದೇವಿ ಎದುರಿಗೆ ಸುಮಾರು 2 ಮೈಲಿ ದೂರದಲ್ಲಿ ಇರುವ ಪುರಾತನ ಸುಂದರ ಜನಾರ್ದನ ಸ್ವಾಮಿ ದೇವಾಲಯವಿದ್ದು, ಇಲ್ಲಿನ ವಿಶೇಷವೇನೆಂದರೆ ಸೂರ್ಯೋದಯದ ಕಿರಣಗಳು ಜನಾರ್ದನ ಸ್ವಾಮಿಯ ದೇವಾಲಯ ಪ್ರವೇಶಿಸಿ ಅಲ್ಲಿನ ಪಶ್ಚಿಮ ಗೋಡೆಯ ಮೂಲಕ ಲಕ್ಷ್ಮೀದೇವಿ ಮೂರ್ತಿಯ ಪಾದಗಳ ಮೇಲೆ ಬೀಳುತ್ತದೆ. ಭಾರತ ಖಂಡದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನಗಳಲ್ಲಿ ಭೂಸ್ಪರ್ಶ ಪಾದ ಹೊಂದಿರುವ 3 ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದ್ದು, ಉಳಿದ 2 ದೇವಾಲಯಗಳು ಮಹಾರಾಷ್ಟ್ರದ ಕೊಲ್ಲಾಪುರ ಮತ್ತು ಆಂಧ್ರದ ತಿರುಪತಿಯಲ್ಲಿರುವ ಅಲಮೇಲು ಮಂಗಾಪುರದಲ್ಲಿದೆ. ಹೊಯ್ಸಳ ಸಾಮ್ರಾಜ್ಯದ ವಿಸ್ತರಣೆಗೆ ಈ ಮಹಾಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷವೇ ಕಾರಣ ಎಂದು ನಂಬಿದ್ದ ಹೊಯ್ಸಳರ ರಾಜ ವಿಷ್ಣುವರ್ಧನ ಪ್ರತಿ ವರ್ಷ ಮೃಗಶಿರ ಹುಣ್ಣಿಮೆ ಎಂದು ಅಮ್ಮನವರಿಗೆ ರಥೋತ್ಸವ ಹಾಗೂ ಕಾರ್ತಿಕ ದೀಪೋತ್ಸವವನ್ನು ನಡೆಸಲು ವ್ಯವಸ್ಥೆ ಮಾಡುತ್ತಿದ್ದ. ರಾಜನು ದೇಗುಲದ ಆಗ್ನೇಯ ಭಾಗಕ್ಕೆ ಜನರ ಅನುಕೂಲಕ್ಕಾಗಿ ದೊಡ್ಡ ಕೆರೆಯ ನಿರ್ಮಾಣ ಮಾಡಿದ್ದರಿಂದ ಈ ಕೆರೆಗೆ ವಿಷ್ಣು ಸಮುದ್ರ ಎಂದು ಕರೆಯುತ್ತಾರೆ. ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲಿರಲಿ.